ಆಪ್ಕಿ ಅದಾಲತ್ನಲ್ಲಿ ಕಾಂಗ್ರೆಸ್ ಲೀಡರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಮೇಲೆ ಇರುವ ಆರೋಪ. ಇವರು ಇವತ್ತು ಕೂಡ ರಾಜ ಮಹಾರಾಜರ ಕಾಲದಲ್ಲೇ ಇದ್ದಾರೆ. ಈ ಮಾತು ನಿಜನಾ? ನೀವು ಯಾವಾಗ ಗ್ವಾಲಿಯರ್ಗೆ ಹೋಗ್ತೀರಾ, ಗುಣಾಗ್ ಹೋಗ್ತೀರಾ, ಜನರು ನಿಮ್ಮನ್ನ ಮಹಾರಾಜ್ ಅಂತ ಕರೆಯೋದನ್ನ ನೀವು ಇಷ್ಟಪಡ್ತೀರಂತೆ? ಖಂಡಿತ ಇಲ್ಲ. ನಾನು 21ನೇ ಶತಮಾನದ ಭಾರತದ ಪ್ರಜೆಯಾಗಿದ್ದೀನಿ. ನನಗೆ ಹೆಮ್ಮೆ ಇದೆ. ಏನಂದ್ರೆ ನನ್ನ ಯೋಗ್ಯತೆ ಮತ್ತೆ ಯಾವುದಕ್ಕೋಸ್ಕರ ನನ್ನನ್ನು ಗುರುತಿಸ್ತಾರೋ ಅದು ನನ್ನ ಕಷ್ಟ ಮತ್ತೆ ಪರಿಶ್ರಮದಿಂದ ಗುರುತಿಸ್ಲಿ ಅನ್ನೋದು. ನನ್ನ ವಿದ್ಯಾಭ್ಯಾಸ ಅದೇ ಪರಿಸರದಲ್ಲೇ ಆಗಿದೆ. ನಾನು ಕೆಲಸ ಕೂಡ ಅದೇ ಪರಿಸರದಲ್ಲೇ ಮಾಡಿದ್ದೀನಿ. ಮತ್ತೆ ಇವತ್ತು ಜನಸೇವೆಯಲ್ಲಿದ್ದೀನಿ, ಆದರೂ ಅದೇ ಪರಿಸರದಲ್ಲೇ ಇದ್ದೀನಿ. ಮತ್ತೆ ಯಾವ ರೀತಿಯಾಗಿ ನನ್ನ ಯೋಚನೆ ಮತ್ತೆ ವಿಚಾರಧಾರೆ ಇದೆಯೋ, ನನ್ನ ಗುರಿ ರಾಜಕೀಯ ಅಲ್ಲ, ನನ್ನ ಗುರಿ ಜನಸೇವೆ. ಒಂದ್ ವೇಳೆ ಒಬ್ಬ ವ್ಯಕ್ತಿ ಜೀವನದಲ್ಲಾದ್ರೂ ನಾವು ಬದಲಾವಣೆ ತರೋಕ್ ಸಾಧ್ಯ ಆದ್ರೆ ಆಗ ನಾನು ಅಂದ್ಕೋತೀನಿ ನಮ್ಮ ಜೀವನ ಸಾರ್ಥಕ ಅಂತ. ನನಗೆ ಅಲ್ಲಿನ ಜನರು ಹೇಳಿದ್ರು, ನೀವ್ ಹೇಳ್ತೀರಂತೆ ನಾನು ನಿಮ್ಮಗಳ ಪಾಲಿನ ದೇವ್ರು ಅಂತ. ಇಲ್ಲ, ನಾನು ಯಾವತ್ತೂ ಇದನ್ನ ಹೇಳಿಲ್ಲ. ಹೇಳಿಲ್ವಾ? ಇಲ್ಲ, ನಾನು ಖಂಡಿತ ಹೇಳಿಲ್ಲ. ಇದ್ರ ಬಗ್ಗೆ ನಾನು ನಿಮ್ಗೆ ಒಂದು ಎವಿಡೆನ್ಸ್ ತೋರಿಸ್ಲಾ? ಅದು ಒಂದು ವಿಡಿಯೋ ಇದೆ. ಒಂದು ವಿಡಿಯೋ ಖಂಡಿತ ಬಂದಿತ್ತು. ಜನತೆಗೆ ತೋರಿಸ್ಬಿಡೋಣ. ಈಗ ಖಂಡಿತವಾಗ್ಲೂ ತೋರಿಸಿ. जिस तरीके से आपके साथ मैंने सतत संवाद रखा है, सतत संपर्क रखा है, ये चुनाव मेरा चुनाव नहीं होना चाहिए. ये चुनाव तो जिस तरीके से भगवान के रूप में मैं आपको हर महीने आपके बीच में आकर आपके समस्याओं का समाधान निकालता हूं, विकास प्रगति लाता हूं, उसी तरह मतदान के दिन एक दिन प्रजातंत्र के मंदिर में जाकर, मतदान के केंद्र में जाकर. ಈ ವಿಡಿಯೋ ಮೊದಲು ಕೂಡ ತೋರಿಸಿದ್ರು. ಮತ್ತೆ ಆ ಸಮಯದಲ್ಲಿ ನಾನು ಟಿವಿ ಚಾನಲ್ನಲ್ಲಿ ಹೇಳಿದ್ದೆ. ಅಲ್ಲಿ 10 ಸಲ ಹೇಳಿದ್ದೀನಿ ನಾನು, ಏನಂದ್ರೆ ನನ್ನ ಪಾಲಿಗೆ ಜನತೆನೇ ದೇವ್ರು ಅಂತ. ಅವರು ದರ್ಶನ ಮಾಡೋದಕ್ಕೆ ಯಾವಾಗ್ಲೂ ಪ್ರತಿ ತಿಂಗಳು ಅವ್ರ ಎದುರಿಗೆ ನಾನು ಯಾವಾಗ್ಲೂ ಇರ್ತೀನಿ. ಯಾಕಂದ್ರೆ ಅದೇ ಸಂಬಂಧ ನನ್ನ ಕ್ಷೇತ್ರದ ಜನತೆ ಜೊತೆ ಇದೆ. ಖಂಡಿತ ಸ್ಲಿಪ್ ಆಫ್ ದ ಟಂಗ್ ಆಗುತ್ತೆ. ಮತ್ತೆ ಇದು ಕೂಡ ಸ್ಲಿಪ್ ಆಫ್ ದ ಟಂಗ್ ಆಗಿದ್ದು, ನಾನು ಆ ಪರದೆ ಹಿಂದೆ ಖಂಡಿತ ನಿಂತ್ಕೊಳ್ಳಲ್ಲ. ಎಲ್ಲಿ ತಪ್ಪಿದ್ಯೋ ಅದನ್ನ ನಾನು ಖಂಡಿತ 100% ಒಪ್ಕೋತೀನಿ. ಇದು ತುಂಬಾ ಒಳ್ಳೆ ವಿಚಾರ. ಕ್ವಿಕ್ಲಿ ಒಂದೆರಡು ಪ್ರಶ್ನೆಗಳನ್ನ. ನೀವು ಸೆಕೆಂಡ್ ರೋನಲ್ಲಿ. ಈಗ ರೀಸೆಂಟ್ಲಿ ನಾವು ನೋಡ್ತಿದ್ದೀವಿ ಏನಂದ್ರೆ ರಾಹುಲ್ ಗಾಂಧಿ ತುಂಬಾ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ನನ್ ಕ್ವೆಶ್ಚನ್ ಏನಂದ್ರೆ, ರಾಹುಲ್ ಗಾಂಧಿ ಈಗ ಆಕ್ಟಿವ್ ಇದ್ದಾರೆ ಮತ್ತು ಅವ್ರು ಏನ್ ಬೇಕಾದ್ರೂ ಹೇಳ್ಬಿಡ್ತಾರೆ. ಅವ್ರಿಗೆ ಯಾರಾದ್ರೂ ಹೇಳ್ಬೇಕು ಅಂತ ಹೇಳ್ದಾಗ ಅವರು ಹೋಮ್ವರ್ಕ್ ಮಾಡ್ಕೊಂಡ್ ಬರಲ್ವಾ ಏನ್ ಹೇಳ್ಬೇಕು ಅಂತ? ಅವ್ರದೇ ಕಾನ್ಸ್ಟಿಟ್ಯೂಯೆನ್ಸಿದು ಒಂದು ಫುಡ್ ಪಾರ್ಕ್ದು ವಿಷಯ ನೋಡಿದ್ವಿ. ಅದು ಕಾಂಗ್ರೆಸ್ ಟೈಮಲ್ಲೇ ಡಿಸೈಡ್ ಆಗಿ ಹೋಗಿತ್ತು, ಅದು ಆಗಲ್ಲ ಅಂತ. ಆದ್ರೆ ಇದಕ್ಕಿದ್ದ ಹಾಗೆ ಇವತ್ತವರಿಗೆ ಫುಡ್ ಪಾರ್ಕ್ ವಿಷಯ ನೆನ್ಪಾಯ್ತು. ಅದ್ಯಾಕ್ ಹಾಗೆ? ಅವರು ತಮ್ಮ ಹೋಮ್ವರ್ಕ್ ಪೂರ್ತಿ ಮಾಡಲ್ವಾ? ಯಾಕ್ ಹಾಗೆ? ನನಗೆ ಖುಷಿ ಇದೆ ನೀವು ಈ ವಿಷಯ ಎತ್ತಿದ್ದು. ಮತ್ತೆ ನಾನು ನಿಮ್ಗೆ ಇದನ್ ಕೂಡ ನಿಮ್ ಗಮನಕ್ಕೆ ತರೋಕ್ ಇಷ್ಟಪಡ್ತೀನಿ. ಏನಂದ್ರೆ ಆ ಫುಡ್ ಪಾರ್ಕ್ ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ಕ್ಯಾನ್ಸಲ್ ಆಗಿರ್ಲಿಲ್ಲ. ಆ ಫುಡ್ ಪಾರ್ಕ್ ಜೂನ್ 30, 2014ರಲ್ಲಿ ಕ್ಯಾನ್ಸಲ್ ಆಗಿತ್ತು. ಯಾವಾಗ ಈ ಬಿಜೆಪಿ ಸರ್ಕಾರ ಬಂದಿತ್ತೋ ಅದ್ರ ಕ್ಯಾಬಿನೆಟ್ ನೋಟ್ಗಳು ಕೂಡ ನಮ್ಮ ಹತ್ರ ಇತ್ತು. ಅದನ್ನ ನೀವು ಬೇಕು ಅಂದ್ರೆ ನಿಮ್ಗೂ ಕೊಡ್ತೀನಿ. ಸರ್, ನಾನು ತುಂಬಾನೇ ಚಾನೆಲ್ಸ್ ನೋಡಿದೀನಿ. ಅದನ್ನ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಏನಂದ್ರೆ ಫುಡ್ ಪಾರ್ಕ್ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ. ಅದು ಕಾಂಗ್ರೆಸ್ ಸಮಯದಲ್ಲಿ ಕ್ಲಿಯರ್ ಆಗಿ ಹೋಗಿತ್ತು ಮತ್ತು ಅದು ಕ್ಯಾನ್ಸಲ್ ಆಗಿ 1 ವರ್ಷದ ನಂತರ ರಾಹುಲ್ ಗಾಂಧಿ ಅವರಿಗೆ ಇದ್ದಕ್ಕಿದ್ದಾಗ ನೆನಪಾಗ್ಬಿಟ್ಟಿದೆ, ಈ ಫುಡ್ ಪಾರ್ಕ್ ಆಗಿಲ್ಲ ಮತ್ತೆ ಇದನ್ನ ಬಿಜೆಪಿ ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ನಾನು ಇನ್ನೊಂದ್ಸಲ ನಿಮ್ಗೆ ಹೇಳ್ತೀನಿ. ಏನಂದ್ರೆ ಆ ಆರ್ಡರ್ ಕೂಡ ನಾನು ಒಂದ್ ವೇಳೆ ನೀವು ಇಷ್ಟಪಟ್ರೆ ನಿಮ್ ಸಮಕ್ಷಮದಲ್ಲೇ ಕೊಡ್ತೀನಿ. ಅದರಲ್ಲಿ ಜೂನ್ 30, 2014ರ ಡೇಟ್ ಇದೆ. ಯಾವ ಸಚಿವಾಲಯದ ಮೀಟಿಂಗ್ ಅಲ್ಲಿ, ಫುಡ್ ಪ್ರೊಸೆಸಿಂಗ್ ಮಿನಿಸ್ಟ್ರಿ ಮೀಟಿಂಗ್ ಅಲ್ಲಿ ಆ ಫುಡ್ ಪಾರ್ಕ್ ಕ್ಯಾನ್ಸಲ್ ಮಾಡಿದೆ ಅಂತ. ಮತ್ತೆ ಜೂನ್ 30, 2014ಕ್ಕೆ ಬಿಜೆಪಿ ಸರ್ಕಾರ ಇತ್ತು. ನೋಡಿ, ಮುಖ್ಯವಾದಂತ ವಿಚಾರ ಏನು ಅಂದ್ರೆ, ಜನತೆ ಮನಸ್ಸಲ್ಲಿ ಒಂದು ಇಂಪ್ರೆಷನ್ ಇದೆ, ರಾಹುಲ್ ಗಾಂಧಿ ತಮ್ಮ ಹೋಮ್ವರ್ಕ್ ಮಾಡ್ಕೊಂಡು ಬರಲ್ಲ. ತಮ್ಮ ಹೋಮ್ವರ್ಕ್ ಪೂರ್ತಿ ಮಾಡ್ಕೊಂಡೇ ಹೋಗ್ತಾರೆ ಪ್ರತಿ ವಿಷಯದ ಮೇಲೆ. ಮತ್ ನೀವು ನೋಡಿದಿರಾ ಸಂಸತ್ತಲ್ಲೂ ಮತ್ತೆ ಸಂಸತ್ತಿನ ಹೊರಗ್ ಕೂಡ ಯಾವಾಗ ಅವರು ವಿಷಯದ ಬಗ್ಗೆ ಮಾತಾಡ್ತಾರೋ ಆ ವಿಷಯಗಳ ಆಧಾರದ ಮೇಲೆ ಮಾತಾಡ್ತಾರೆ.